50,000 ಕೊಟ್ಟು ಅದು ಒಂದು ಕಾರ್ಡ್ ಮಾಡಿಸ್ದೆ, ಲೈಫ್ ಟೈಮ್ ಒಂದು ಮಾಡಿಸ್ದೆ ನಮ್ಮ ಕಲಾವಿದರ ಸಂಘದ್ದು. ಆಗಿಂದ ಅಣ್ಣ ಪರಿಚಯ ಆಗ್ತಾರೆ, ಅವಾಗಿಂದ ಕಲಾವಿದರ ಸಂಘ ನೆಂಟು ಬೆಳೆಯುತ್ತೆ ನನಗೆ. ನಾನು ಏನಾದರೂ ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದೀನಿ ಅಂದರೆ ಅದು ನನಗೆ ಕಲಾವಿದರು ಸಂಘ ಕೊಟ್ಟಂಥ ಭಿಕ್ಷೆ, ಅಂಬರೀಷ್ ಅಣ್ಣ ಕೊಟ್ಟಿರೋವಂಥ ಭಿಕ್ಷೆ. ಹಂಗೆ ಒಂದು ಸೆಕೆಂಡು ದೊಡ್ಡಣ್ಣ ಅಲ್ಲೇ ನಿಂತ್ಕೋತಾರೆ. ಅಣ್ಣ ಹೊರಟ್ಬಿಟ್ರು, ಅಣ್ಣ ಆ ಕಡೆ ಹೊರಟ್ಬಿಟ್ರು, ಅಷ್ಟರಲ್ಲಿ ಜೀವ ಹೋಗ್ಬಿಟ್ಟು. ಅಂಬರೀಷ್ ಅಣ್ಣನ ಪರಿಚಯ ಫಸ್ಟು ನನಗೆ ಗೋಕುಲ ಕೃಷ್ಣ ಸಿನಿಮಾ ಮಾಡ್ತಾ ಇದ್ದೆ ನಾನು, ದೊಡ್ಡಣ್ಣ ಅವರು, ಪ್ರಜ್ವಲ್ ಅವರು, ಆಲ್ಮೋಸ್ಟ್ ಎಲ್ಲರ ಜೊತೆನೂ ಕೆಲಸ ಮಾಡಿದ್ರೆ ಸಿನಿಮಾ ನಡೀತಾ ಇತ್ತು. ನೀನೊಂದು ಕಾರ್ಡ್ ಮಾಡ್ಸಮ್ಮ, ಇಷ್ಟೊಂದು ಸಿನಿಮಾ ಮಾಡ್ತಿದ್ಯಾ, ಎಲ್ಲ ಮಾಡ್ತಿದ್ಯಾ, ಕಾರ್ಡ್ ಮಾಡಿಸಿಲ್ಲ ನೀನು ಅಂತ ಬೈದರು. ಅವಾಗ ಕಾರ್ಡು ಅನ್ನೋದು ಏನಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಪೋಷಕ ಕಲಾವಿದರು ಮಾಡಿಸಿದ್ದೆ, ಅದೊಂದು 20 ವರ್ಷ ಆಯಿತು. ಅವಾಗ ಒಂದು 3,000 ಕೊಟ್ಟು ಮಾಡಿಸಿದ್ದೆ, ಅದು ಲೈಫ್ ಟೈಮ್. ಇದು ಅವಾಗ 50,000 ಇತ್ತು ನನಗೆ. 50,000 ಕೊಟ್ಬಿಟ್ಟು ನನ್ನ ಹತ್ರ ದುಡ್ಡಿರಲಿಲ್ಲ ಅಷ್ಟು. ಬೆಳ್ಳಿದೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಅದನ್ನು ಕಾರ್ಡ್ ಮಾಡಿಸಿ, ಇದು ನನಗೆ ಮೆಮೊರಿ. ಇವತ್ತು ಬೆಳ್ಳಿ ಹೋದರೆ ತೊಗೋಬೋದು, ಮತ್ತು ಆ ಕಾರ್ಡ್ ನನಗೆ ತೊಗೊಳಕ್ಕಾಗಲ್ಲ. 50,000 ಕೊಟ್ಟು ಅದು ಒಂದು ಕಾರ್ಡ್ ಮಾಡಿಸ್ದೆ, ಲೈಫ್ ಟೈಮ್ ಒಂದು ಮಾಡಿಸ್ದೆ ನಮ್ಮ ಕಲಾವಿದರ ಸಂಘದ್ದು. ಆಗಿಂದ ಅಣ್ಣ ಪರಿಚಯ ಆಗ್ತಾರೆ, ಅವಾಗಿಂದ ಕಲಾವಿದರ ಸಂಘ ನೆಂಟು ಬೆಳೆಯುತ್ತೆ ನನಗೆ. ಅದಿನ್ನೂ ಓಪನ್ ಆಗಿರಲಿಲ್ಲ. ಅಲ್ಲಿಂದ ಅಣ್ಣನ ಕಡೆಗೆ ಪರಿಚಯ ಆಗುತ್ತೆ. ದೊಡ್ಡಣ್ಣನಿಂದ ರಾಕ್ಲೈನ್ ಸಾರು, ರಾಕ್ಲೈನ್ ಸಾರಿಂದ ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣನಿಗೊಂದು ನಂಬಿಕೆ ನನ್ನ ಮೇಲೆ, ನಂಬಿಕೆ, ಏನಾದರೂ ಆ ಕೆಲಸ ಅವಳು ಮಾಡ್ತಾಳೆ ಹೇಳಿದ್ರೆ, ಬಟ್ ಯಾರೇ ಬಂದರೂ ನಿಭಾಯಿಸ್ತಾಳೆ ಅನ್ನೋದೊಂದು ನಂಬಿಕೆ, ತುಂಬ ಪ್ರೀತಿ ವಿಶ್ವಾಸ. ಅಂಬರೀಷ್ ಅಣ್ಣನ ಗುಣ ಯಾಕೆ ಇಷ್ಟ ಅಂದರೆ, ತುಂಬ ಜನಕ್ಕೆ ಊಟ ಹಾಕಿದ್ದಾರೆ ಅವರು. ಅವ್ರ ಹತ್ರ ಊಟ ಮಾಡ್ದಿದ್ದವರೇ ಪಾಪದವರು. ತುಂಬ ಜನಕ್ಕೆ ಅವ್ರ ಕೈಯಿಂದ ಎಷ್ಟು ಜನಕ್ಕೆ ಅವರಿದ್ದಾಗ ಒಂದು BBMP ಕೆಲಸ ಮಾಡೋರಿಗೂ ಕೂಡ, ಅಲ್ಲಿ ಕಸ ಗುಡಿಸೋರ್ಗೂ ಕೂಡ ಜೋಬಲ್ಲಿ ಹಿಂಗೆ ಎತ್ತಿ ಹಿಂಗೆ ದುಡ್ಡು ಕೊಡ್ತಿದ್ರು. ಅದ್ರಲ್ಲಿ ಎಷ್ಟಿದೆ ಅಂತ ಗೊತ್ತಿರ್ತಿರ್ಲಿಲ್ಲ. ಪ್ರತಿಯೊಬ್ಬರು ಹಿಂಗೆ ಕೊಡ್ತಿದ್ವಿ. ಯಾವತ್ತೂ ಅವ್ರು ಇಷ್ಟೇ ಕೊಡು ಹೇಳ್ತಿರ್ಲಿಲ್ಲ, ಎಲ್ಲರಿಗೂ ಕೊಟ್ಬಿಡು. ಬಟ್ ಅವರಿದ್ದಾಗ ಅವ್ರ ಹತ್ರ ಎಷ್ಟು ಜನ ಸಹಾಯ ತೊಗೊಂಡಿದ್ದಾರೆ ಅಂದರೆ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ. ತುಂಬ ಜನ ಸಹಾಯ ತೊಗೊಂಡಿದ್ದಾರೆ, ಅದ್ರಲ್ಲಿ ನಾನೂ ಒಬ್ಳು. ಬಟ್ ಅಲ್ಲಿ ಕಲಾವಿದರ ಸಂಘದಲ್ಲಿ ನನಗೆ ಒಡನಾಟ ಜಾಸ್ತಿ ಆದಾಗ ಎಲ್ಲರೂ ಕಲಾವಿದರ ಸಂಘ ಶಶಿಕಲಾ ಅಂತ ಪರಿಚಯ ಆಯಿತು. ಅಲ್ಲಿಂದ ನಾನು ಯಾರು ಅನ್ನೋದು ಎಲ್ರಿಗೂ ಗೊತ್ತಾಯಿತು. ಇಡೀ ಇಂಡಸ್ಟ್ರಿಗೆ ಕಲಾವಿದರ ಸಂಘ ಶಶಿಕಲಾ ಅಲ್ಲಿ ಪರಿಚಯ ಆಯಿತು. ಇವತ್ತಿಗೂ ನಾನು ಹೇಳ್ತೀನಿ, ನಾನು ಏನಾದರೂ ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದೀನಿ ಅಂದರೆ ಅದು ನನಗೆ ಕಲಾವಿದರು ಸಂಘ ಕೊಟ್ಟಂಥ ಭಿಕ್ಷೆ, ಅಂಬರೀಷ್ ಅಣ್ಣ ಕೊಟ್ಟಿರೋವಂಥ ಭಿಕ್ಷೆ. ಅದು ನಾನು ಯಾವತ್ತೂ ಜೀವನ ಪೂರ್ತಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಅಮ್ಮನ ಮಡಿಲು ಪುನೀತ್ ಸರ್ ಕಾರಣ ಸರ್. ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅಂಬರೀಷ್ ಅಣ್ಣ ಕಾರಣ ಫಸ್ಟ್. ಅವರು ಇಷ್ಟೂ ಜನ ತಾಯ್ದಿರು ಇವತ್ತು ಊಟ ಮಾಡ್ತಾ ಇದ್ದಾರೆ ಅಂದರೆ ಪುನೀತ್ ಸರ್ ಕಾರಣ ಸರ್. ನನಗೆ ಯಾವ ಉದ್ದೇಶನೂ ಇಲ್ಲ ಸರ್. ಆಶ್ರಮದ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ ಸರ್ ನನಗೇನಿದ್ರು ಇಂಡಸ್ಟ್ರಿ ಪೇಜ್ ಗಟ್ಟಲೆ ಡೈಲಾಗ್ ಕೊಡ್ತಿದ್ರೆ ಹೋಗಿ ಹೇಳ್ತಿದ್ದೆ, ರಾಣಿ ಥರ ಬರ್ತಾ ಇದ್ದೆ, ಕಾರ್ ಬರ್ತಿತ್ತು, ಸಾಯಂಕಾಲ ಸಂಬಳ ಕೊಡ್ತಿದ್ರು. ಎಷ್ಟೋ ಜನ ಪುಣ್ಯಾತ್ಮರು ಮಧ್ಯಾಹ್ನನೇ ದುಡ್ಡು ಕೊಡ್ತಿದ್ರು, ಊಟಕ್ಕೆ ಮುಂಚೆನೇ ಸೈನ್ ಹಾಕಿಸ್ಕೊಂಡು ದುಡ್ಡು ಕೊಡ್ತಿದ್ರು. ಇಷ್ಟೇ ನನಗೆ ಜೀವನ ಸರ್. ರಾಣಿ ಇರೋದೊಬ್ಬ ಮಗನಿಗೆ ಏನು ಬೇಕೋ ನಾನು ಮಾಡಿದ್ದೆ, ಸಾಕಾಗಿತ್ತು ನನಗೆ. ಇದು ನಾನು ಶುರು ಮಾಡಿದ್ದೆ ಪುನೀತ್ ಸರ್ ತೀರ್ಕೊಂಡ ತಕ್ಷಣ ನಾವೆಲ್ಲ ದಿಗ್ಬಂಧನ ಆಗ್ಬಿಡ್ತೀವಿ, ಇಡೀ ಪ್ರಪಂಚನೇ ದಿಗ್ಬಂಧನ ಆಗುತ್ತೆ. ಅದಕ್ಕೆ ಮುಂಚೆ ಅಂಬರೀಷ್ ಅಣ್ಣ ನನಗೆ ಗೊತ್ತಿರೋದು ಸರ್. ನಾನು ನೋಡಿರೋದು ಅಂದರೆ ರಾಜ್ಕುಮಾರ್ ಸರ್ನ ಆಶೀರ್ವಾದ ತೊಗೊಂಡಿದ್ದೀನಿ. ಅವ್ರ ಫೋಟೋ ನಂಗೆ ಸಿಗಲೇ ಇಲ್ಲ ಲೈಫಲ್ಲಿ, ಬಟ್ ಮೆಮೊರಿ ಅಂತ ಇದೆ. ಅವ್ರ ಆಶೀರ್ವಾದ ಫಸ್ಟ್ ಟೈಮ್ ನಂಗೆ ಸಿಕ್ಕಿದ್ದು. ನಾಳಿದ್ದು ಅವ್ರು ಸಾಯ್ತಾರೆ ಅಂತ ಇವತ್ತು ಏರ್ಪೋರ್ಟಲ್ಲಿ ಅಪ್ಪು ಸರ್ನ ಕರ್ಕೊಂಬರಕ್ಕೋ ಕಳ್ಸೋಕ್ಕೋ ಬಂದಿದ್ರು. ಅವತ್ತು ನಾನು ಕಾಲು ಮುಗಿದು ಆಶೀರ್ವಾದ ತೊಗೊಂಡಿದ್ದೆ. ಅವತ್ತು ರೀಲು ಒಂದು ಕ್ಯಾಮ್ರಾ ತೊಗೊಂಡೋಗಿದ್ದೆ, ರೀಲ್ ಇರಲಿಲ್ಲ. ಹೋಲ್ಡ್ ಏರ್ಪೋರ್ಟು ಆಟೋದಲ್ಲಿ ಹೋಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಹೋಗಿ ಮಾತಾಡಿದ್ವಿ, ಬಟ್ ರೀಲ್ ಇರಲಿಲ್ಲ. ಫೋಟೋ ಯಾರೋ ತೆಗೆದ್ರು, ಸಿಗಲಿಲ್ಲ. ಅದಾದಮೇಲೆ ವಿಷ್ಣು ಸರ್ ಜೊತೆ ನಾನೇನು ಕೆಲಸ ಮಾಡಿಲ್ಲ ಸರ್ ನಾನು. ಇನ್ನು ರಾಜ್ಕುಮಾರ್ ಅಪ್ಪಾಜಿಯವ್ರ ಮನೆ ಕುಟುಂಬದ ಜೊತೆ ಎಲ್ಲ ಜೊತೆ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಅಂಬರೀಷ್ ಅಣ್ಣ, ದೊಡ್ಡ ಕಲಾವಿದ್ರ ಜೊತೆ ಒಂದಷ್ಟು ಕೆಲಸ ಮಾಡಿದ್ದೀನಿ. ಜಾಕಿ ಶ್ರಾಫ್ ಜೊತೆ ಮಾಡಿದೆ, ತಮನನ್ ಜೊತೆ ಕೆಲಸ ಮಾಡಿದ್ದೀನಿ. ಹಿಂದಿ ಆರ್ಟಿಸ್ಟು ಸುಮಾರು ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಿ ಸರ್ ನಾನು. ಕಾಜಲ್ ಅಗರ್ವಾಲ್ ಜೊತೆ ಮಾಡಿದೆ, ನಯನತಾರ ಜೊತೆ ಕೆಲಸ ಮಾಡಿದ್ದೀನಿ. ತೆಲುಗು, ತಮಿಳು, ಹಿಂದಿ, ತುಳು ಸಿನಿಮಾ, ತಮಿಳು, ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿದ್ದೀನಿ ಸರ್. ಒಂದು ಹೆಮ್ಮೆ ಇದೆ. ಕನ್ನಡದಲ್ಲಿ ಯಾರಾದರೂ ಹಿಂದಿ ಆರ್ಟಿಸ್ಟ್ ಬಂದರೆ ಫಸ್ಟ್ ನನಗೆ ಆ ಪಾತ್ರ ಹಾಕ್ತಿದ್ರು, ಜೊತೆ ಕಾಂಬಿನೇಷನ್ ಪಾತ್ರ ಹಾಕ್ತಿದ್ರು.
₹1 ಕೊಟ್ಟರು ಕೆಲಸ ಮಾಡ್ತಿದ್ದೆ, ₹2 ಕೊಟ್ಟರು ಕೆಲಸ ಮಾಡಿದ್ದೆ. ಯಾರಿಗೂ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಯಾವತ್ತೂ ನಾನು ಮಾತಾಡಿಲ್ಲ. ಹಾಗಾಗಿ ಇವತ್ತೂನುವೆ ಎಲ್ಲರ ಬಾಯಲ್ಲೂ ಶಶಿಕಲಾ ಬರ್ತಾರಪ್ಪ, 2,000 ಕೊಟ್ಟರು ಬರ್ತಾರೆ, 1,000 ಕೊಟ್ಟರು ಕೆಲಸ ಮಾಡ್ತಾರೆ, 10,000 ಕೊಟ್ಟರು ಕೆಲಸ ಮಾಡ್ತಾರೆ ಅಂತ ಎಲ್ಲರ ಮೈಂಡಲ್ಲಿದೆ. ಅದೊಂದು ಉಳಿಸ್ಕೊಂಡಿದ್ದೀನಿ, ಹೆಸರುಗೆಡಿಸ್ಕೊಂಡಿಲ್ಲ. ಯಾಕಂದರೆ ಅದನ್ನು ಊಟ ಮಾಡಿದ್ದೀನಲ್ಲ, ಅದನ್ನು ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಉಳಿಸ್ಕೊಂಡಿದ್ದೀನಿ. ಅಂಬರೀಷ್ ಅಣ್ಣ ತೀರ್ಕೊಂಡಾಗಲೂ ನಾನು, ದೊಡ್ಡಣ್ಣ ಸಾರು ನಾಳೆ 25ನೇ ತಾರೀಕು ನವಂಬರು ಅಲ್ಲಿ ಇದಿಟ್ಕೊಂಡಿದ್ವಿ, ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ ಕಲಾವಿದರ ಸಂಘದಲ್ಲಿ. ಅಲ್ಲೇ ಇದ್ವಿ ನಾವು ಅವತ್ತು. KC ವೆಂಕಟೇಶ್ ಅವ್ರದ್ದು ಒಂದು ಸಿನಿಮಾ ನಡೀತಾ ಇತ್ತು, ಆಡಿಯೋ ಲಾಂಚ್ ನಡೀತಾ ಇತ್ತು ಅವತ್ತು. ಅಲ್ಲೇ ಇದ್ವಿ, ನಾನು ಅಣ್ಣ ಇಬ್ಬರು ಅಲ್ಲೇ ಇದ್ವಿ. ಆ್ಯಕ್ಚುಲಿ ಪಾಟ್ಗಳೆಲ್ಲ ತರಿಸಿದ್ವಿ, ಜೋಡಿಸಿದ್ವಿ, ಎಲ್ಲ ಮಾಡಿದ್ವಿ. ಅಂಬರೀಷ್ ಅಣ್ಣ ಕಟ್ಸಿರೋ ಬಿಲ್ಡಿಂಗ್ ಅವತ್ತು ಎಷ್ಟು ಪಳಪಳ ಅಂತಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಸರ್ ಅವತ್ತು. ಆ ಪಾಟ್ಗಳೆಲ್ಲ ತರಿಸಿದಾಗ ಅಣ್ಣಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತಿದ್ದೆ. ನಾನು ದೊಡ್ಡಣ್ಣಂಗೆ ಅದನ್ನೇ ಹೇಳ್ತಾ ಇದ್ದೆ, ಅಣ್ಣಂಗೆ ಇದೆಲ್ಲ ತುಂಬ ಇಷ್ಟ, ವಿಡಿಯೋ ಕಾಲ್ ಮಾಡಿ ತೋರಿಸಿ, ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತಿದ್ದೆ. ಅದಾಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಣ್ಣ ಇದು ಅಷ್ಟು ಹೇಳೋಕ್ಕಾಗಲ್ಲ ಸರ್. ಬಟ್ ಅವತ್ತು ಒಂದು ಕ್ಷಣ ದೊಡ್ಡಣ್ಣ ಫೋನ್ ಎತ್ಕೊಂಡು ಹಿಂಗೆ ಬರ್ತಾರೆ, ಅಲ್ಲೇ ಕೂತಿದ್ರು. ನಾಳೆದೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ನಾವು ಆಲ್ಮೋಸ್ಟು. ನಾಳೆದೆಲ್ಲ ಕ್ಯಾನ್ಸಲ್ ಆಗಿತ್ತು. ಊಟಕ್ಕೆ ಅರೇಂಜ್ ಮಾಡಿದ್ವಿ, ಶಾಮಿಯಾನ ಅರೇಂಜ್ ಮಾಡಿದ್ವಿ. ನಾಳೆ ಎಲ್ಲ ಕಲಾವಿದ್ರಿಗೂ ಹೇಳಿದ್ರು ದೊಡ್ಡಣ್ಣ. ನಾವೆಲ್ಲ ಕುತ್ಕೊಂಡು ಒಟ್ಟಿಗೆ, ನಾನು, ಅಪಿಯರು, ಅನಂತು, ವೆಂಕಟೇಶ್ ಸರ್, ರಕ್ಲೈನ್ ಸರ್ ಎಲ್ಲ ಕುತ್ಕೊಂಡು ಅದನ್ನು ಹೇಳಿದ್ವಿ. ಅಣ್ಣಂಗೆ ಈ ಥರ ಹುಷಾರಿಲ್ಲ ಅಂತ ಗೊತ್ತಾಯ್ತಲ್ಲ, ಮಂಡ್ಯದ ಇದು ನೋಡ್ತಾ ಇದ್ದಾಗ ಬೇಡ ನಾಳೆ ಕ್ಯಾನ್ಸಲ್ ಮಾಡೋದು ಅಂತ ಹೇಳಿದ್ರು. ಅಂಬರೀಷ್ ಫೋನ್ ಬರುತ್ತೆ ಅಣ್ಣಂಗೆ, ಸುಮಲತಾ ಮೇಡಮ್ ಫೋನ್ ಮಾಡ್ತಾರೆ, ತಗೊಂಡು ದೊಡ್ಡಣ್ಣ ಈ ಕಡೆಗೆ ಬರ್ತಾರೆ, ಗೇಟ್ ಹತ್ರಕ್ಕೆ ಬರ್ತಾರೆ. ಹಂಗೆ ಒಂದು ಸೆಕೆಂಡು ದೊಡ್ಡಣ್ಣ ಅಲ್ಲೇ ನಿಂತ್ಕೋತಾರೆ, ಹಂಗೆ ನಿಂತ್ಕೋತಾರೆ ದೊಡ್ಡಣ್ಣ. ನನ್ಗೆ ಗೊತ್ತಾಗ್ಲಿಲ್ಲ ಏನಣ್ಣ ಏನಾಯ್ತು, ಯಾಕಂದ್ರೆ ಯಾವಾಗಲೂ ಅವ್ರ ಜೊತೆಲೇ ಓಡಾಡ್ಕೊಂಡಿರ್ತೀನಲ್ಲ, ಏನಿದ್ರು ನನಗೆ ಗೊತ್ತಾಗ್ತಿರುತ್ತೆ. ಯಾಕಣ್ಣ ಏನಾಯ್ತು ಅಂದರೆ, ಏನೂ ಇಲ್ಲಮ್ಮ, ಮೇಲೆ ಹೋಗ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ಎಲ್ಲರನ್ನೂ ಆಚೆ ಕಳಿಸಿ. ಏನಕ್ಕೆ ನಮಗೇನು ಗೊತ್ತಿಲ್ಲ, ಅಣ್ಣ ಬಿಟ್ಟು ಹೋಗ್ಬಿಟ್ರು. ಒಂದು ಕ್ಷಣ ನಿಜವಾಗ್ಲೂ ನನ್ನ ದೊಡ್ಡಣ್ಣ ಅವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ಸರ್. ಆ ಕಣ್ಣಲ್ಲಿ ನೀರು ಇಳಿತಾ ಇದೆ. ನಮಗೂ ಮಾತು ಬರಲಿಲ್ಲ, ಯಾಕಂದರೆ ಊಟ ಮಾಡಿದ್ದೀವಿ ಅವ್ರ ಕೈಯಲ್ಲಿ, ಅನ್ನ ತಿಂದಿದ್ವಿ, ನನಗೆ ಆ ಜಾಗ ಕೊಟ್ಟಿದ್ದಾರೆ. ಒಂದು ಕ್ಷಣ ದೊಡ್ಡಣ್ಣ ಹತ್ತಿದ್ದು ಅವತ್ತೇ ನೋಡಿದ್ದು ನಾನು. ಅಲ್ಲಿಂದ ಅವ್ರನ್ನೆಲ್ಲ ಖಾಲಿ ಮಾಡಿಸಿ, ಅವ್ರನ್ನೆಲ್ಲ ಕಳಿಸಿ ಅಣ್ಣ ಹೊರಟ್ಬಿಟ್ರು. ಅಣ್ಣ ಆ ಕಡೆ ಹೊರಟ್ಬಿಟ್ರು. ಅಷ್ಟರಲ್ಲಿ ಇಚ್ಚಿ ಹೋಗ್ಬಿಟ್ಟಿತ್ತು. ಕೋವಿಡಲ್ಲಿ ಎಷ್ಟೋ ಜನ ಕಲಾವಿದರು ಕಳ್ಕೊಂಡ್ವಿ ಸರ್. ಎಷ್ಟೋ ಜನ ಕುಟುಂಬ ಕಳ್ಕೊಂಡ್ರು, ಫ್ಯಾಮಿಲಿಗಳನ್ನ ಕಳ್ಕೊಂಡ್ರು, ಮಕ್ಕಳನ್ನ ಕಳ್ಕೊಂಡ್ರು. ಹತ್ರ ಹೋಗಿ ಮುಟ್ಟಕ್ಕಾಗ್ತಿರ್ಲಿಲ್ಲ. ತುಂಬ ಜನನ ಕಳ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ಬಂಡ ಧೈರ್ಯ ನನಗೆ. ನನ್ನ ವೆಹಿಕಲ್ಗಳಿಗೆ ಕಮಿಷನರ್ ಕಡೆಯಿಂದ ಲೆಟ್ರ್ಗಳು ತೊಗೊಂಡು ಎಲ್ಲ ಕಡೆ ಓಡಾಡ್ತೀನಿ. ಹಿರಿಯ ಕಲಾವಿದರುಗಳಿಗೆ ಹೋಗಿ ಕಿಟ್ಗಳನ್ನ ಕೊಟ್ಟು ಬರ್ತೀನಿ, ಮಾಡ್ತೀನಿ. ಪ್ರತಿಯೊಂದು ಮನೆಗೂ ಹೋಗ್ತೀನಿ ಸರ್. ಅವತ್ತು ಎಲ್ಲೂ ನಿಲ್ಲಿಲ್ಲ ನಾನು ಕೋವಿಡಲ್ಲಿ. ಆ ಕೋವಿಡ್ಗೆ ಕಾರಣ ಅಂಬರೀಷ್ ಅಣ್ಣ. ಒಂದು ಆ ಕೋವಿಡ್ಗೆ ಕಾರಣ ಅಂದರೆ ಅಂಬರೀಷ್ ಅಣ್ಣ ಇರಲಿಲ್ಲ ಅವಾಗ. ಅಂಬರೀಷ್ ಅಣ್ಣ ತೀರ್ಕೊಂಡಿದ್ರು. ಆವಾಗ ಅಂಬರೀಷ್ ಅಣ್ಣನ ಗೊತ್ತಿರೋ ಸ್ನೇಹಿತರಿದ್ರು. ನಾನು ಕಲಾವಿದರ ಸಂಘದಲ್ಲೇ ಜಾಸ್ತಿ ಇರ್ತಿದ್ದೆ, ಆಗು ಹೋಗೋಗಳನ್ನ ಅಲ್ಲೇ ಇರ್ತಿದ್ದೆ. ಅವ್ರ ಸ್ನೇಹಿತರುಗಳು ಎಷ್ಟೋ ಜನ ಕಿಟ್ ಕೊಟ್ಟರು ಸರ್ ನನಗೆ. ಅವಾಗ ತುಂಬ ಜನಕ್ಕೆ ತಲುಪಿಸ್ದೆ ನಾನು ಆ ಕಿಟ್ಗಳು ಅವ್ರ ಕಡೆಯಿಂದನೇ. ಆಮೇಲೆ ಅಷ್ಟು ಸಿನಿಮಾ ಮಾಡಿದ್ರು ನಾನು ಯಾರಿಗೂ ಗುರ್ತಿಸ್ಕೊಳ್ಳೇ ಇಲ್ಲ ಸರ್. ಎಲ್ಲೂ ಗುರ್ತಿಸ್ಕೊಳ್ಳಿಲ್ಲ ನಾನು. ನನ್ನ ಬಗ್ಗೆ ಎಲ್ಲೂ ಬರಲಿಲ್ಲ. ಅವಾಗೆಲ್ಲ ಚಿಕ್ಕ ಚಿಕ್ಕ ಪೇಪರಲ್ಲಿ ಬರ್ತಾಯಿತ್ತು. ನಂಗೆ ಅದೇ ಒಂದು ಖುಷಿ. ಅವಾಗ ಒಂದು ಪೇಪರಲ್ಲಿ ಬಂದುಬಿಟ್ರೆ, ಒಂದು ಟಿ ವಿಲಿ ಬಂದುಬಿಟ್ರೆ, ಓ ನಾನು ಟಿ ವಿಲಿ ಬರ್ತಾಯಿದ್ದೀನಿ. ನನ್ನನ್ನು ಯಾರು ಬೇಡ ಬೇಡ ಅಂತ ಬಿಸಾಕಿದ್ರು ಅವರೆಲ್ಲ ನನ್ನ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಸಿನಿಮಾ ನನಗೆ ಊಟ ಕೊಟ್ಟಿದ್ದು, ನನ್ನ ಸಿನಿಮಾ ನನಗೆ ಬಟ್ಟೆ ಕೊಟ್ಟಿದ್ದು, ಜಾಗ ಕೊಟ್ಟಿದ್ದು, ಎಲ್ಲವೂ ನನ್ನ ಸಿನಿಮಾನೇ ಸರ್. ನನಗೆಲ್ಲವೂ ನನಗೆ ಕೊಟ್ಟಿದ್ದು ಇವತ್ತು ನನ್ನ ಸಿನಿಮಾ. ಬೆಂಗಳೂರು, ಎಲ್ಲದಕ್ಕಿಂತ ಮುಂಚೆ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.